ಯಾರು ಪ್ರಧಾನಿ ಆಗ್ಬೇಕು? ರಾಹುಲ್ ಗಾಂಧಿನೇ ಆಗ್ಬೇಕು. ರಾಹುಲ್ ಗಾಂಧಿ ಅಂದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಸೆಂಟ್ರಲ್ ಅಲ್ಲಿ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನೀವು ತೃಪ್ತರಾಗಿದ್ದೀರಾ? ಕೆಲವರಿಗೆ ಬರ್ತಾ ಇದೆ, ಕೆಲವರಿಗೆ ಬರ್ತಾ ಇಲ್ಲ. ಎಲ್ಲ ಜನಗಳಿಗೆ ಇದು ರೇಷನ್ ಮತ್ತೆ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ 2,000 ಆಗ್ತಾ ಇದ್ದಾರೆ. ಶಕ್ತಿ ಯೋಜನೆ ಫ್ರೀ ಬಸ್ ಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರನೇ ಬರೀ ಸುಳ್ಳು. ಮೋದಿ ಅವರು ಯಾಕೆ ಪ್ರಧಾನಿ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಸಮೂಹನ ದೂಷಣೆ ಮಾಡಿ ಮಾತಾಡಲ್ಲ. ಬರೀ ಇಂಡಿಯಾ ಏನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇಂಡಿಯಾ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಮಾತ್ರ ರಿಯಾಕ್ಷನ್ ಕೊಡ್ತಾರೆ ಬಿಟ್ಟರೆ ವೈಯಕ್ತಿಕವಾಗಿ ಅವ್ರು ಯಾರ ಮೇಲೂ ಮಾತಾಡಲ್ಲ. ಒಂದು 2 ವೀಲರ್ ಒಂದು 25,000 30,000 ಸಂಪಾದನೆ ಮಾಡ್ತಾನೆ. ಆ ಲೆವೆಲ್ ಏನು ಅಂತ ಮೋದಿ ತೋರಿಸಿದ್ರು. ಬೆಳೀತಾ ಅದರದ್ದು ಏರಿಯಾ ಬೆಲೆ ಜಾಸ್ತಿನೇ ಆಗ್ತಾ ಇರುತ್ತೆ. ಆ ಬೆಲೆ ಏರಿಕೆ ಅಂತ ಲೆಕ್ಕಾಚಾರದಲ್ಲಿ ಹೇಳಕ್ ಹೋಗ್ಬಾರ್ದು. ಲೋಕಸಭೆ ಎಲೆಕ್ಷನ್ 2024 ಇನ್ನೇನು 4 ತಿಂಗಳಲ್ಲಿ ಬರ್ತಾ ಇದೆ. ಆ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಲಬೇಕು, ಯಾರು ಪ್ರಧಾನಿ ಆಗ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಸರ್? ಇವಾಗ ಸದ್ಯಕ್ಕಂದ್ರೆ ನಮ್ಮ ಪ್ರಧಾನಿ ಮೋದಿ ಅವರು ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಯಾವ ಥರ ಚೇಂಜ್ ಮಾಡ್ಕೊಬೇಕು ಮೋದಿ ಅವರು ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಕೆಲವು ವಿಷಯದಲ್ಲಿ ಅವರು ಸ್ವಲ್ಪ ಈ ಮಣಿಪುರಲ್ಲಿ ಗಲಾಟೆಗೆ ಅದಕ್ಕೆಲ್ಲ ಅವರು ಸ್ವಲ್ಪ ಕೋಪ್ರೇಟ್ ಮಾಡಿಲ್ಲ. ಆದ್ದರಿಂದ ಸ್ವಲ್ಪ ಅಲ್ಲೆಲ್ಲಿನೂ ಕಾಂಗ್ರೆಸ್ ಅವ್ರು ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬರಬೇಕು ಅನ್ಸುತ್ತೋ ಅಥವಾ ಬರಬಾರ್ದು ಅಂತ ಅನಿಸ್ತಾ ಇದೆ ನಿಮಗೆ? ಅವರೇ ಬರಬೇಕಮ್ಮ, ಸ್ವಲ್ಪ ಚೇಂಜ್ ಇರುತ್ತಂತ. ಇವಾಗ ಇವರ ಸುಮಾರಾಗಿ ಮಾಡಿದ್ರಲ್ಲ, ಇವಾಗ ಅವರು ಚೇಂಜ್ ಮಾಡಿದ್ರೆ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಅದು. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಡುವೆ ಯಾರು ನಿಮಗೆ ಪ್ರಧಾನಿ ಆಗಬೇಕು ಅಂತ ಅನಿಸ್ತಾ ಇದೆ? ರಾಹುಲ್ ಗಾಂಧಿನೇ ಆಗಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರೇನು ಅಷ್ಟೇ. ಮೋದಿ ಅವರು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಬೆಲೆ ಏರಿಕೆ ಆಗಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಅಂದರೆ ಈ ಏನು ಹೇಳೋಕ್ಕಾಗೋದಿಲ್ಲ. ಅದು ಮಾಮೂಲಿ ಅಪ್ಪು ಡೌನು ಆಗ್ತಾನೆ ಇರುತ್ತೆ. ಅವರು ಸ್ವಲ್ಪ ಜನರ ಬಗ್ಗೆ ಸ್ವಲ್ಪ ತಿಳುವಳಿಕೆ ನೋಡಿಕೊಂಡು ಬ್ಯಾಲೆನ್ಸ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮಂಥ ಬಡವರಿಗೆ ಸ್ವಲ್ಪ ಗ್ಯಾಸು ತುಂಬ ರೇಟ್ ಆಗ್ತಾಯಿದೆ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಆದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಇದು. 2014ರಲ್ಲಿ ಮೋದಿಜಿ ಅವರು ಕೊಟ್ಟಿರುವಂತಹ ಎಲ್ಲ ಭರವಸೆಗಳು ಕೂಡ ಫುಲ್ಫಿಲ್ ಆಗಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಸರ್? ಏನೋ ನಮ್ಮ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನೀವು ತೃಪ್ತರಾಗಿದ್ದೀರಾ? ಅಂದರೆ ಈ ಗೃಹಜ್ಯೋತಿನೂ ಅದು ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಬಟ್ ಇವರು ಈ ಎಲೆಕ್ಷನ್ ಆದಮೇಲೆ ಇದೆಲ್ಲ ನಿಲ್ಲಿಸ್ಬೋದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಕರೆಂಟಿಂದು ಆಗಲಿ 2,000 ರೂಪಾಯಿ ಆಗಲಿ ಎಲ್ಲನೂ ಈ ಎಲೆಕ್ಷನ್ ಬರುತ್ತಲ್ಲ, MP ಎಲೆಕ್ಷನ್ನು, ಅದ್ರ ತನಕ ಮಾಡ್ಬೋದು. ಅದ್ರ ಮೇಲೆ ಇನ್ನು ಮಾಡ್ತಾರಾ ಇಲ್ವೋ ಅದು ಅವ್ರಿಗೆ ಸೇರುತ್ತೆ. ಕರ್ನಾಟಕದಲ್ಲಿ BJP ಅವರು ಬರಬೇಕು ಅಂತ ಇತ್ತಾ? BJP ಅವರು ಸುಮಾರಾಗಿ 40% ಅದೆಲ್ಲ ರೂಮರ್ಸ್ ಇದೆಯಲ್ಲಮ್ಮ. ಇವಾಗ ಕಾಂಗ್ರೆಸ್ ಅವರು ಇನ್ನೂ ಆ ಥರದ್ದು ಇನ್ನೂ ಮೂವ್ ಆಗಿಲ್ಲ. ಇನ್ನು ಮುಂದಕ್ಕೆ ನೆಕ್ಸ್ಟು MP ಎಲೆಕ್ಷನ್ ಆದಮೇಲೆ ಇವರ ಬಂಡವಾಳ ಆಚೆ ಬರುತ್ತೆ. 2024ರಲ್ಲಿ ಇನ್ನೇನು 4 ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಗೆಲ್ಲಬಹುದು, ಯಾರು ಗೆದ್ದರೆ ಉತ್ತಮ ಅನಿಸುತ್ತೆ ನಿಮಗೆ ಸರ್? ಕಾಂಗ್ರೆಸ್ಸೇ ಬರ್ಬೇಕು ಮೇಡಮ್. ಜನರುಗಳಿಗೆಲ್ಲ ಇದು ಮಾಡ್ತಾರೆ. ಅಂದರೆ ನಮ್ಮ ಆಟೋದವ್ರು ಹೇಳ್ತಾರೆ ಕಾಂಗ್ರೆಸ್ ಬಂದಿರೋದ್ರಿಂದ ಬಸ್ ಫ್ರೀ ಬಿಟ್ಟು ಆಟೋದವ್ರಿಗೆಲ್ಲ ಎಫೆಕ್ಟ್ ಆಗಿದೆ ಅಂತ. ಆದರೆ ಆಟೋದಲ್ಲಿ ಓಡಾಡೋವಂಥ ಪ್ಯಾಸೆಂಜರ್ ಆಟೋದಲ್ಲೇ ಓಡಾಡ್ತಾ ಇದ್ದಾರೆ. ಮಾಮೂಲಿ ಬಸ್ಸು ಇದರಲ್ಲೆಲ್ಲ ಓಡಾಡೋ ಪ್ಯಾಸೆಂಜರ್ ಬಸ್ಸಲ್ಲೇ ಓಡಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಕಾಂಗ್ರೆಸ್ಸೇ ಬಂದರೆ ಅನುಕೂಲ. ರಾಹುಲ್ ಗಾಂಧಿ ಅವರು ಬರಬೇಕಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಗಳು ಆಗಬೇಕಾ? ರಾಹುಲ್ ಗಾಂಧಿ ಆದರೆ ಬೆಟರ್ ನಮ್ಮ ಪ್ರಕಾರ. ರಾಹುಲ್ ಗಾಂಧಿ. ಯಾಕೆ ಸರ್ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು? ಅಂದರೆ ಅದೇ ನಮ್ಗೆ ಅವ್ರ ಬಗ್ಗೆ ನಮ್ಗೆ ಒಪ್ಪಿದೆ, ಸ್ವಲ್ಪ ಆಗುತ್ತಾರೆ ಅಂತ. ಅವರೇ ಆದರೆ ಬೆಟರ್. ಈ ಸರ್ಕಾರ BJP ಸರ್ಕಾರ ಬೆಲೆ ಏರಿಕೆ ಮಾಡಿದ್ಯಾ? ಹೌದು ಮೇಡಮ್, BJP ಸರ್ಕಾರದಲ್ಲಿ ಎಲ್ಲ ಬೆಲೆಗಳು ಬೇಡಿಕೆ ಆಗಿದೆ. ಕಾಂಗ್ರೆಸ್ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ನಮ್ಮ ಪ್ರಕಾರ ಕಾಂಗ್ರೆಸ್ಸೇ ಇದ್ದರೆ ಬೆಟರ್. ನಿಮ್ಮ ಪ್ರಕಾರ ದೇಶದಲ್ಲಿ ಕಾಂಗ್ರೆಸ್ ಬರಬೇಕಾ? ಹೌದು ಮೇಡಮ್, ಕಾಂಗ್ರೆಸ್ಸೇ ಇರಬೇಕು ಅಧಿಕಾರದಲ್ಲಿ. ಕರ್ನಾಟಕದಲ್ಲಿ ಈಗೇನು ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಿದೆ ಅಲ್ವಾ, ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಮ್ಮ ಕಾಂಗ್ರೆಸ್ ಬಂದಮೇಲೆ ಎಲ್ಲ ಬೇಡಿಕೆಗಳು ಸ್ವಲ್ಪ ವಸ್ತುಗಳ ಬೆಲೆಗಳು ಸ್ವಲ್ಪ ಕಮ್ಮಿ ಆಗಿದೆ. ಮತ್ತು ಎಲ್ಲ ಜನಗಳಿಗೆ ಇದು ರೇಷನ್ನು ಮತ್ತು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಅನುಕೂಲ ಇದೆ ಮೇಡಮ್, ಕಾಂಗ್ರೆಸ್ಸಿಂದ ಅನುಕೂಲ ಇದೆ. ಎಲ್ಲ ಉಚಿತ ಸೌಲಭ್ಯಗಳು ನಿಮ್ಮ ಹತ್ರ ಬಂದು ಸೇರ್ತಾ ಇದೆಯಾ?
ಅಂದರೆ ಮೇಡಮ್ ಬರ್ತಾ ಇದೆ. ನಮ್ಮದು ಏನು ರೇಷನ್ ಕಾರ್ಡ್ ಏನಿಲ್ಲ, ಆದರೂ ಇರೋರಿಗೆಲ್ಲ ಬರ್ತಾ ಇದೆ ಮೇಡಮ್. ಈಗ ರೇಷನ್ ಕಾರ್ಡ್ ಮಹಿಳೆಯರಿಗೆ 2,000 ಆಗ್ತಾ ಇದ್ದಾರೆ. ಶಕ್ತಿ ಯೋಜನೆ ಫ್ರೀ ಬಸ್ ಬಿಟ್ಟಿದ್ದಾರೆ. ಮತ್ತು ಇದು ಅಮೌಂಟು 5 kgದು ರೇಷನ್ದು ಅಮೌಂಟ್ ಏನಿದೆ ಅದು ಎಲ್ಲ ಬರ್ತಾ ಇದೆ. ಎಲ್ಲ ಅನುಕೂಲ ಇದೆ ಮೇಡಮ್ ಕಾಂಗ್ರೆಸ್ಸಿಂದ. 2014ರಲ್ಲಿ ಮೋದಿ ಅವರು ಕೊಟ್ಟಿರುವಂತಹ ಎಲ್ಲ ಭರವಸೆಗಳನ್ನ ಫುಲ್ಫಿಲ್ ಮಾಡಿದ್ದಾರೆ ಅವರು? ಇಲ್ಲ ಮೇಡಮ್, BJP ಸರ್ಕಾರನೇ ಬರೀ ಸುಳ್ಳು. ಎಲ್ಲಿ ಮೇಡಮ್ ಅವರು ಫುಲ್ಫಿಲ್ ಮಾಡಿದ್ದಾರೆ? ಇಲ್ಲ, ಸುಳ್ಳು ಅದು. ಯಾವುದು ನಮ್ಮ ಪ್ರಕಾರ ಯಾವುದು ಆಗಿಲ್ಲ ಅದು. ಇನ್ನು 4 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಮೇಡಮ್, ನಮಗೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಸೆಂಟ್ರಲಲ್ಲಿ. ಬಟ್ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ನಮಗೆ ಪ್ರಜಾಕೀಯ ಬರಬೇಕು ಅಂತ. ಪ್ರಜಾಕೀಯ ಬಂದರೆ ಖಂಡಿತ ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡೋದು. ಅದು ಜನ ಏನು ಹೇಳ್ತಾರೆ ಅದನ್ನು ಕೇಳೋಂಥ ಪಕ್ಷ ಪ್ರಜಾಕೀಯ. ಯಾಕೆ ರಾಹುಲ್ ಗಾಂಧಿ ಅವ್ರು ಬರಬಾರ್ದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರಬಾರ್ದು? ಮೇಡಮ್, ಅವ್ರಿಗಿನ್ನೂ ಸ್ವಲ್ಪ ಅನುಭವ ಕಮ್ಮಿ ಅಂತ ಅನಿಸ್ಬಿಡುತ್ತೆ. ಇಂಡಿಯಾಗೆ ಏನು ಬೇಕು ಅನ್ನೋದು ಪ್ರಧಾನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರೇ ಆಗ್ಬಿಟ್ರು. 2014ರಲ್ಲಿ ಚುನಾವಣೆಯನ್ನು ಗೆದ್ದಿರುವಂತಹ ಮೋದಿ ಅವರು ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ದಾರಾ? ಅಲ್ಲ, ಎಲ್ಲದಕ್ಕೂ ಸಮಯ ಬೇಕು. ಈಡೇರಿಸಿದಾರ ಅಂದರೆ ಇವತ್ತು ಇಂಡಿಯಾ ಯಾವ ಸ್ಥಾನದಲ್ಲಿದೆ ಅನ್ನೋದು ಜನಗಳಿಗೆ ಗೊತ್ತು. ಎಜುಕೇಟೆಡ್ಗೆ ಗೊತ್ತಿಲ್ಲದೆ ಇರೋರು ಸುಮ್ಮನೆ ಮಾತಾಡ್ತಾರೆ. ಡಿಜಿಟಲ್ ಇಂಡಿಯಾ ಆಗಿದೆ. ಇವತ್ತು ಒಂದು 2 ವೀಲರವನು ಒಂದು 25,000 30,000 ಸಂಪಾದನೆ ಮಾಡ್ತಾನೆ ಅಂದರೆ ಆ ಲೆವೆಲ್ ಏನು ಅಂತ ಮೋದಿ ತೋರಿಸಿದ್ದಾರೆ. ಅವತ್ತೇನು ಇರಲಿಲ್ಲ ಆ ಥರ. ಒಂದು ಬಡವನು ಒಂದು 50,000 ಸಂಪಾದನೆ ಮಾಡೋ ಲೆವೆಲ್ಗೆ ಇವತ್ತು ಇಂಡಿಯಾ ಬೆಳೆದಿದೆ. ಎಲ್ಲರಿಗೂ ಕೆಲಸ ಕೊಡೋಕ್ಕೆ ಗೌರ್ಮೆಂಟು ಆ ಥರ ಅಷ್ಟು ಕೆಲಸ ಇಲ್ಲದೆ ಇರ್ಬೋದು. ಬಟ್ ಆಲ್ಟರ್ನೇಟಿವ್ ವೇ ಮಾಡಿಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೆ. ಬೆಲೆ ಏರಿಕೆ ಮಾಡಿದ್ಯಾ ಸರ್ಕಾರ? ಮೇಡಮ್, ಬೆಳೆ ಏರಿಕೆ ಬಗ್ಗೆ ನಂಬಿಕೆ ಇಲ್ಲ ನಮಗೆ. ಯಾಕೆಂದರೆ ಕಾಟನ್ಪೇಟೆಯಲ್ಲಿ ಒಂದು ಸೈಟು 20 ವರ್ಷದ ಹಿಂದೆ ಸ್ಕ್ವೇರ್ ಫೀಟ್ 10,000 ಆಯಿತು. ಇವಾಗ 25,000 ಆಗಿದೆ. ಬೆಳೀತಾ ಅದರದ್ದು ಏರಿಯಾ ಬೆಲೆ ಜಾಸ್ತಿನೇ ಆಗ್ತಾ ಇರುತ್ತೆ. ಆ ಬೆಲೆ ಏರಿಕೆ ಅಂತ ಲೆಕ್ಕಾಚಾರದಲ್ಲಿ ಹೇಳಕ್ಕೆ ಹೋಗ್ಬಾರ್ದು. ಅದಕ್ಕೇನೇನೋ ಇರುತ್ತೆ ಹಿಂದಗಡೆ ಹಿನ್ನೆಲೆ. ಆಯಿಲ್ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಅದರಿಂದ ಎಲ್ಲ ಕಡೆ ಪೆಟ್ರೋಲಿಯಂ ರೇಟ್ ಏನಕ್ಕೆ ಜಾಸ್ತಿ ಆಗಿದೆ, ಅಲ್ಲಿ ನಮಗೆ ಏನು ಸಿಗ್ತಾ ಇಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ. 100% ಬೆಲೆ ಏರಿಕೆ ಅದರಿಂದ ಆಗಿರುತ್ತೆ. ಈ ಸರ್ಕಾರ ಮಾಡಿದೆ ಅಂತ ಹೇಳೋದು ತಪ್ಪು. ಇವ್ರು ಇದ್ದಿದ್ರೂ ಅದೇನೇ ಆಗಿರೋದು. ಯಾರೋ ಒಬ್ಬರು ಬೆಳೆ ಏರಿಕೆ ಮಾಡಿದ್ದಾರೆ ಅಂದರೆ ಸರ್ಕಾರದ ಮೇಲೆ ಹೊರೆ ಹಾಕೋಕ್ಕಿಂತ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡಿದ್ರೆ ಏನಕ್ಕಾಯ್ತು ಅಂತ ಅದು ಸತ್ಯ ಗೊತ್ತಾಗುತ್ತೆ. ಒಬ್ಬರ ಮೇಲೆ ದೂರಣೆ ಮಾಡೋದು ಬಿಟ್ಟು ಒಂದು ರೀಸನ್ ಹುಡುಕ್ಬೇಕು ಏನಕ್ಕೆ ಜಾಸ್ತಿ ಆಯಿತು ಅಂತ. ಆವಾಗ ಸತ್ಯ ಗೊತ್ತಾಗುತ್ತೆ. ಸುಮ್ಮನೆ ವಿರೋಧ ಪಕ್ಷದವ್ರ ಮೇಲೆ ಅವರು ಇರೋ ಆಡಳಿತ ಪಕ್ಷಕ್ಕೆ ಬರೀ ದೂರಣೆ ಮಾಡೋದೇ ಆದರೆ ಫ್ಯಾಕ್ಟ್ ಯಾರು ಹೇಳಲ್ಲ. ಫ್ಯಾಕ್ಟ್ ಹುಡುಕ್ಬೇಕು. ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಆದರೆ ಓಕೆನಾ ಅಥವಾ ಮೋದಿ ಅವರು ಪ್ರಧಾನಿ ಆದರೆ ಓಕೆನಾ? ಮೇಡಮ್, ಮೋದಿ ಇರೋವರೆಗೂ ಮೋದಿನೇ ಆಗಬೇಕು. ಮೋದಿ ನಂತರ ಅವರೇ ಆಗಬೇಕು. ಯೋಗಿನೇ ಆಗಬೇಕು. ಮೋದಿ ನಂತರ ಯೋಗಿನೇ ಅವರೇ ಆಗಬೇಕು. ಮೋದಿ ಅವರು ಯಾಕೆ ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಸರ್? ಮೇಡಮ್, ಅವರು ನೋಡಿ, ಬೇರೆ ಪಕ್ಷದವ್ರ ಥರ ಒಂದು ಸಮೂಹನ ಅಥವಾ ಒಂದು ಜನಾಂಗನ ಅಥವಾ ಯಾರೋ ಒಬ್ಬರನ್ನ ದೂಷಣೆ ಮಾಡಿ ಮಾತಾಡಲ್ಲ ಅವರು ಭಾರತದ ಬಗ್ಗೆ ಯೋಚನೆ ಮಾಡಿ ಬರೀ ಇಂಡಿಯಾನ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅವ್ರ ಬಗ್ಗೆ ಯಾರು ಕೆಟ್ಟದಂಗೆ ಮಾತಾಡಿದ್ರೆ ಅಥವಾ ಇಂಡಿಯಾ ಬಗ್ಗೆ ಯಾರು ಕೆಟ್ಟದಂಗೆ ಮಾತಾಡಿದ್ರೆ ಮಾತ್ರ ರಿಯಾಕ್ಷನ್ ಕೊಡ್ತಾರೆ. ಬಿಟ್ಟರೆ ವೈಯಕ್ತಿಕವಾಗಿ ಅವರು ಯಾರ ಮೇಲೂ ಮಾತಾಡಲ್ಲ. ಅದು ಸ್ವಲ್ಪ ನಮ್ಮ ಬುದ್ಧಿಜೀವಿಗಳಿಗೆ ಅರ್ಥ ಆಗುತ್ತೆ. ದಡ್ರಿಗೆ ಅರ್ಥ ಆಗಲ್ಲ, ಮಾತಾಡ್ತಾರೆ ಅಷ್ಟೇ ಮೋದಿ ಬಗ್ಗೆ ವಿರುದ್ಧವಾಗಿ. ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಎಲ್ಲ ಉಚಿತ ಸೌಲಭ್ಯಗಳು ಕೂಡ ನಿಮಗೆ ಬಂದು ಸೇರ್ತಾ ಇದೆಯಾ? ಕರೆಂಟ್ ಬಿಲ್ ಫ್ರೀ ಆಗಿದೆ. ನಾನು ಆ್ಯಕ್ಚುಲಿ ರೇಷನ್ ಕಾರ್ಡ್ ಮಾಡಿಸಿಲ್ದಿರೋದ್ರಿಂದ ಆ 2,000 ಬಂದಿಲ್ಲ. ಆಮೇಲೆ ನಮಗೆ ಮನೇಲಿ ಯಾರೂ ಇದಿಲ್ಲ ಅಂತ ಇನ್ನೊಂದು ಯಾವುದೋ ಸ್ಕೀಮ್ ಇದೆಯಲ್ಲ, ಓದಿ ಮನೇಲಿ ಕುಂತಿರೋರಿಗೆ ಅದಿಲ್ಲ. ಒಂದು ಕರೆಂಟ್ ಬಿಲ್ ಫ್ರೀ ಇದೆ, ಬಂದಿದೆ. ಅವರ ಸರ್ಕಾರದಲ್ಲಿ ಅಂದರೆ ಅವಧಿಯಲ್ಲಿ ನೀವು ಖುಷಿ ಪಟ್ಟಿದ್ದೀರಾ? ಕಾಂಗ್ರೆಸ್ ಅವಧಿಯಲ್ಲಿ ಈಗ ಸಿದ್ದರಾಮಯ್ಯ ಏನು ಅಧಿಕಾರವನ್ನು ನಡೆಸಿದ್ದಾರಲ್ವಾ, ಆ ಅವಧಿಯಲ್ಲಿ ನೀವು ಖುಷಿ ಪಟ್ಟಿದ್ದೀರಾ? ಮೇಡಮ್, ಇಲ್ಲಿ ಕರ್ನಾಟಕದಲ್ಲಿ ನೋಡಿ, ನಾವು ಕನ್ನಡಿಗರಿಗೆ ನಾವು ಗೌರವಿಸ್ಬೇಕು. ನಮಗೆ ಸಿದ್ದರಾಮಯ್ಯ ಆದರೂ ಓಕೆ, ಯಡಿಯೂರಪ್ಪ ಆದರೂ ಓಕೆ, ಯಾರಾದರೂ ಓಕೆ.
ಬಟ್ ಇಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಗೆ ಸೆಂಟ್ರಲಲ್ಲಿ ಮೇಯ್ನ್ ಬೇಕಾಗಿರೋದು ಮೋದಿ ಅನ್ನೋದೇ ಪಾಯಿಂಟು. ಕರ್ನಾಟಕದಲ್ಲಿ BJP ಗೆಲ್ಲಬೇಕು ಅಂತ ಏನಕ್ಕೆ ಆಸೆ ಅಂದರೆ ಸೆಂಟ್ರಲಲ್ಲಿ ಮೋದಿ ಬರಲಿ ಅಂತ. ಕರ್ನಾಟಕದಲ್ಲಿ ಯಾರು CM ಆದ್ರೂ ಕರ್ನಾಟಕನ ಉಳಿಸೋ ಕೆಲಸ ಮಾಡೇ ಮಾಡ್ತಾರೆ, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಉಚಿತ ಅನ್ನೋದು ಜನಗಳಿಗೆ ಕೊಟ್ಟು ಎಲ್ಲ ಒಂದು ಕಡೆ ಸೋಂಬೇರಿಗಳು ಮಾಡ್ತಾರೆ ಅಂತ ಅನಿಸುತ್ತೆ ತುಂಬ. ಬಟ್ ಇನ್ನೊಂದೇನು ಮೇಡಮ್, ನಮಗೆ ಏನು ಅಂದರೆ ನಾವು ಕೊಟ್ಟ ಟ್ಯಾಕ್ಸ್ ಅಮೌಂಟ್ಗೆ ಲೆಕ್ಕ ಕೊಡೋವಂಥ ಸರ್ಕಾರ ಬರಬೇಕು, ಒಬ್ಬ ಕ್ಯಾಂಡಿಡೇಟ್ ಬರಬೇಕು. ಅದು ಸಾಧ್ಯ ಇರೋದು ಪ್ರಜಾಕೀಯದಲ್ಲಿ ಮಾತ್ರ. ಪ್ರಜಾಕೀಯದ್ದು ತತ್ವಗಳನ್ನ ಇಡೀ ಇಂಡಿಯಾದಲ್ಲೆಲ್ಲ ಇನ್ನೂ ಮೋಸ್ಟ್ಲಿ ನಾನು ತಿಳಿದಂಗೆ ಇಡೀ ಜಗತ್ತಲ್ಲಿ ಯಾರೂ ಮಾಡಿಲ್ಲ. ಅದು ಉಪೇಂದ್ರ ಅವ್ರ ಐಡಿಯಾಲಜಿ ಮಾತ್ರ ಅಲ್ಲ, ಅವ್ರು ಉಪೇಂದ್ರ ಒಂದು ಸುಮಾರು ಜನ ಹತ್ರ ಟೀಮ್ ಡಿಸ್ಕಷನ್ ಮಾಡಿ ಅವ್ರು ಏನು ಮಾಡಿದ್ರೆ ಇದರಿಂದ ನಾವು ಈ ಒಂದು ಕೆಟ್ಟ ಬದಲಾವಣೆ, ಈ ಕೆಟ್ಟದಿಂದ ಬದಲಾವಣೆ ತರ್ಬೋದು ಅಂತ ಯೋಚನೆ ಮಾಡಿ ಉಪೇಂದ್ರ ಅವ್ರು ಮಾಡಿರೋದು. ಉಪೇಂದ್ರ ಒಬ್ಬನೇ ಸರ್ವಾಧಿಕಾರಿ ಆಗಕ್ಕೆ ಮಾಡಿಲ್ಲ. ಉಪೇಂದ್ರ ಅವರು 4-5 ಜನದ ಹತ್ರ ಡಿಸ್ಕಷನ್ ಮಾಡಿದ್ದಾರೆ. ಅದನ್ನಲ್ಲಿ ಯಾವ್ದು ಮಿಸ್ಟೇಕು ಇಲ್ಲ ಅದರಲ್ಲಿ. ಬಟ್ ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ಜನ, ಯಾಕಂದರೆ ಇವ್ರಿಗೆ ಕಳ್ಳರು ಸಿಗಾಕೊಂಡ್ಬಿಡ್ತಾರೆ ಅನ್ನೋ ಭಯ. ನಾವು ಕೇಳ್ತಾರದು ನಾವು ಕಟ್ಟೋ ಟ್ಯಾಕ್ಸ್ ಅಮೌಂಟ್ಗೆ ಲೆಕ್ಕ ಕೊಡಿ ಅಂತ. ಈಗ ಒಂದು ರೋಡ್ಗೆ 10 ಲಕ್ಷ ಖರ್ಚಾಗುತ್ತೆ ಅಂದರೆ ಅದನ್ನು ಕರೆಕ್ಟಾಗಿ ಲೆಕ್ಕ ಕೊಡಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು. ಅದನ್ನು ಕೇಳ್ತಾ ಇದ್ದಾರೆ. ಅದೇ ಸತ್ಯ ಇಲ್ಲಿ. ಇವರೆಲ್ಲ ಬರೀ ಜಾತಿ ಧರ್ಮ ರಾಜಕಾರಣ ಮಾಡಿಕೊಂಡು ಜನಗಳಿಗೆ ಏಮಾರಿಸ್ತಾ ಇದ್ದಾರೆ. ಬಿಟ್ಟರೆ ಏನೋ ಮಾಡ್ಬೋದೇನೋ, ಅಧಿಕಾರದಲ್ಲಿ ಬಂದಿರೋದಕ್ಕೋಸ್ಕರ ಒಂದು ಒಳ್ಳೇದು ಮಾಡ್ತಾರೆ. ಬಟ್ ಆದರೆ ಅದನ್ನು ಇನ್ನೂ ಕ್ಲಾರಿಟಿ ಕೊಡಬೇಕು. ಅದು ಪ್ರಜಾಕೀಯ ಬಂದರೆ ಕರ್ನಾಟಕದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಮೋದಿ ಅವರನ್ನ ಸೋಲ್ಸೋಕೆ ಷಡ್ಯಂತ್ರವನ್ನ ರೂಪುಗೊಳಿಸ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ಮೋದಿನ ಸೋಲ್ಸೋಕ್ಕೆ ಅಂತ ಹೇಳೋಂಗಿಲ್ಲ. ಯಾಕಂದರೆ ಮೋದಿ ಬೆಲೆ ಏನು ಅಂತ ಗೊತ್ತು. 100% ಮೋದಿನೇ ಬರೋದು. ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಮೋದಿ ಮೇಲೆ, ಅದಕ್ಕೆ ಷಡ್ಯಂತ್ರ ಮಾಡ್ತಾರೆ.